ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಬಳಸಿದ್ದಾರೆ ಅನ್ನಂತಹ 9 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಈ 9 ವಾಹನಗಳ ಕೆಲ ಮಾಲೀಕರು ಅಂದ್ರೆ ಗಾಡಿ ಮಾಲೀಕರು ಪತ್ತೆ ಆಗಿದ್ದಾರೆ. ಕೊಲೆ ವೇಳೆ ಬೇರೆ ಬೇರೆ ವಾಹನದಲ್ಲಿ ಆರೋಪಿಗಳು ಬಂದಿದ್ದರ ಬಗ್ಗೆ ನಾವು ಈಗಷ್ಟೇ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಧನರಾಜ್ ಮತ್ತು ನಂದೀಶ್ ಮಾತ್ರ ಅವರಿಗೆ ಸಂಬಂಧಪಟ್ಟಂತಹ ಬೈಕ್ಗಳನ್ನೇ ಉಪಯೋಗಿಸಿದ್ದಾರೆ ಕೃತ್ಯಕ್ಕೆ. ಜಪ್ತಿಯಾದ ಕೆಲ ವಾಹನಗಳ ಮೂಲ ಮಾಲೀಕರು ಮಾಹಿತಿ ಸಿಕ್ಕಿದೆ, ಪತ್ತೆ ಆಗಿದೆ. ಹೀಗಾಗಿ ಅಂತವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸ್ನವರು. ಸೊ ಏನು ವಿಚಾರಣೆ ನಡೆಸ್ತಾರೆ ಅಂತ ಹೇಳಿದ್ರೆ, ಬೈಕ್ ಕೊಡೋದಕ್ಕೆ ಕಾರಣ ಏನು, ಆರೋಪಿಗಳು ನಿಮಗೂ ಸಂಬಂಧ ಏನು, ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಮುಂಚೆಯಿಂದ ಮಾಹಿತಿ ಇತ್ತ, ಆಮೇಲೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಏನಾದರೂ ಇದ್ದಿದ್ದು ಗೊತ್ತು, ನೀವು ಸ್ನೇಹವನ್ನ ಕಂಟಿನ್ಯೂ ಮಾಡಿದ್ರ, ವೆಹಿಕಲ್ ಅನ್ನು ಕೊಟ್ರ ಅಂತೆಲ್ಲ. ಮತ್ತೆ ಈ ರೀತಿ ಒಂದು ಕ್ರೈಮ್ ನಲ್ಲಿ ಏನಾದರೂ ಗಾಡಿಗಳನ್ನ ಕೊಟ್ಟು ಅದು ಪ್ರೂವ್ ಆಗಿ ಅದು ಇನ್ನೊಬ್ಬರ ಹೆಸರಲ್ಲಿದ್ರೆ ಅವರು ಕೂಡ ಕೋರ್ಟು ಕಚೇರಿ ಅಂತ ನಿತ್ಯ ಅಲಿಬೇಕಾಗತ್ತೆ. ಸೊ ಕೆಲವರಿಗಂತೂ ಕಾನೂನು ಸಂಕಷ್ಟ ಮುಂದುವರಿತಾ ಇರೋದು ಬಹಳ ಸ್ಪಷ್ಟ. ಯಾವಾಗ ಬೈಕ್ ಕೊಟ್ಟಿದ್ರಿ, ಯಾಕೆ ವಾಪಸ್ ತಗೊಂಡಿರ್ಲಿಲ್ಲ, ಬೈಕನ್ನೇನಾದರೂ ಸೇಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಏನಾದರೂ ಇತ್ತಾ, ಅಥವಾ ಸುಮ್ಮನೆ ಕೊಟ್ಬಿಟ್ರೆ ಹಂಗೆ ಹೆಂಗೆ ಕೊಟ್ಬಿಡಕ್ಕಾಗತ್ತೆ ಅಂತ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಕೆಲ ಮಾಲೀಕರಿಗಂತೂ ಈಗ ಡವಡವ ಮುಂದುವರಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್. ಈಗ ಎಷ್ಟು ಜನ ಮಾಲೀಕರ ಮೂಲ ಮಾಹಿತಿ ಲಭ್ಯ ಆಗಿದೆ, ಮತ್ತೆ ಇಷ್ಟು ಬೈಕ್ಗಳಲ್ಲಿ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಅಥವಾ ಅವರ ಹೆಸರಲ್ಲಿ ಇದ್ದಂತಹ ಯಾವುದೇ ವೆಹಿಕಲ್ ಇಲ್ವಾ ಅಥವಾ ಇದೆಯಾ? ಡೀಟೇಲ್ಸ್ ಏನೇನಿದೆ? ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಹಂತದ ತನಿಖೆ ಶುರು ಮಾಡಿರುವಂಥ ಅಧಿಕಾರಿಗಳು ಈಗಾಗಲೇ ಅದರ ಒಂದು ಮುಖ್ಯ ಭಾಗವಾಗಿ ಇಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಬಳಸಿದಂಥ ವಾಹನಗಳನ್ನು ಕೂಡ ಪಟ್ಟಿ ಮಾಡಿರುವಂಥದ್ದು. ಆ ವಾಹನಗಳ ಸಂಖ್ಯೆ 9. ಅಂದರೆ ಈ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದಾಗಿರ್ಬೋದು, ಕೊಲೆ ಮಾಡಿದ್ದಾಗಿರ್ಬೋದು, ಎಸೆದಿದ್ದಾಗಿರ್ಬೋದು, ಆನಂತರದಲ್ಲಿ ಆರೋಪಿಗಳು ಬೇರೆ ಬೇರೆ ಜಾಗಗಳಲ್ಲಿ ಹೋಗಿದ್ದಂಥ ಎಲ್ಲ ವಾಹನಗಳನ್ನು ಕೂಡ ಪಟ್ಟಿ ಮಾಡಿದ್ದಾರೆ. ಇದರಲ್ಲಿ ಆ ಪಟ್ಟಿ ಮಾಡಿದಂಥ ವಾಹನಗಳ ಸಂಖ್ಯೆ 9ಕ್ಕೆ ಏರಿರುವಂಥದ್ದು. ಆ 9 ವಾಹನಗಳಲ್ಲಿ ಧನರಾಜು ಮತ್ತು ನಂದೀಶ್ ಏನು ಬಳಸಿದ್ದಾರೆ, ಅವೆರಡು ವಾಹನಗಳು ಮಾತ್ರ ಅವರ ಸ್ವಂತದ್ದಾಗಿರಿ. ಉಳಿದಂಥ 7 ವಾಹನಗಳಿದ್ದಾವೆ. 7 ವಾಹನಗಳು ಕೂಡ ಆರೋಪಿಗಳ ಹೆಸರಲ್ಲಿಲ್ಲ. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಬೆಂಗಳೂರಿನ 4 ಮತ್ತು ತುಮಕೂರಿನ 1 RTO ಕಚೇರಿಗಳ ಅಧಿಕಾರಿಗಳಿಗೆ ಪತ್ರ ಬರೆದಿರುವಂಥದ್ದು. ಈ ವಾಹನಗಳು ಯಾರ ಹೆಸರಲ್ಲಿವೆ ಅನ್ನೋದನ್ನು ಕೂಡ ಮಾಹಿತಿ ನೀಡುವಂತೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದ ನಂತರದಲ್ಲಿ ಯಾರು ಮಾಲೀಕರು ಇದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿಚಾರಣೆಗೆ ಕರೀತಾರೆ. ವಿಚಾರಣೆ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಆರೋಪಿಗಳಿಗೆ ನೀವು ವಾಹನಗಳನ್ನು ಕೊಟ್ಟರಿ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ಪಡೆಯುವಂಥದ್ದು. ಬಹುತೇಕ ಇಬ್ಬರು ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಇವ್ರ ಹೆಸರಲ್ಲಿ ಇಲ್ಲದಂಥ ವಾಹನಗಳಂದರೆ ಸ್ನೇಹಿತರು, ಸಂಬಂಧಿಕರು ಈ ರೀತಿಯ ವಾಹನಗಳನ್ನೇ ಬಳಕೆ ಮಾಡಿರುವಂಥದ್ದು ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಒಂದು ವೇಳೆಯಲ್ಲಿ ತನಿಖೆ ವೇಳೆಯಲ್ಲಿ ಮೂಲ ಮಾಲೀಕರೇನು ಬಂದಂಥ ವೇಳೆಯಲ್ಲಿ ಯಾವ ಕಾರಣಕ್ಕಾಗಿ ಕೊಟ್ರಿ, ಗೊತ್ತಿದ್ದು ಈ ವಿಚಾರ ಗೊತ್ತಿದ್ದು ಕೊಟ್ರಾ, ಅಥವಾ ಈ ಹಿಂದೆನೂ ಏನಾದರೂ ವಾಹನಗಳನ್ನ ಇವರು ತಗೊಂಡು ಹೋಗ್ತಾ ಇದ್ರು ಹಾಗೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಒಂದು ವೇಳೆಯಲ್ಲಿ ಏನಾದರೂ ರೇಣುಕಾಸ್ವಾಮಿ ಕಿಡ್ನಾಪ್ ವಿಚಾರ ಅಥವಾ ಕೊಲೆ ವಿಚಾರ ಗೊತ್ತಿದ್ದು ಏನಾದರೂ ವಾಹನಗಳನ್ನು ಅವ್ರು ತೆಗೆದುಕೊಂಡೋದಕ್ಕೆ ಅವಕಾಶ ಕೊಟ್ಟಿದ್ರೆ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಇನ್ನು ಆರೋಪಿಯನ್ನಾಗಿ ಮಾಡ್ತಾರೆ ಮತ್ತು ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡುವಂಥದ್ದು. ಹಾಗಾಗಿ ಈಗೇನು RTO ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ, ಪತ್ರ ಬಂದ ನಂತರದಲ್ಲಿ ಯಾರ ಹೆಸರಲ್ಲಿ ಇದೆ ವಾಹನ ಅನ್ನೋದು ಅಧಿಕೃತವಾಗಿ ಅವ್ರ ಕೈಗೆ ಸಿಕ್ಕ ನಂತರದಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಮತ್ತೊಂದು ಸಾಕ್ಷಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಆ ಸಾಕ್ಷಿ ಬೇರೆ ಯಾವುದೂ ಅಲ್ಲ, ಕೊಲೆ ಸಂದರ್ಭದಲ್ಲಿ ಇವರೆಲ್ಲರೂ ಸೇರಿ ಬಳಸಿರ್ತಕ್ಕಂಥ ವೆಹಿಕಲ್ಸ್, ಆ ವೆಹಿಕಲ್ಗಳ ಮೂಲ ಮಾಲೀಕರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದು ವಿಚಾರಣೆ ಮಾಡುವಂತಹ ಎಲ್ಲ ತಯಾರಿಗಳನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ.